ಪ್ರಭು, ನಾನು ನಿಜವಾಗಿಯೂ ಸಂತೋಷದ ವಾರ್ತೆಯನ್ನೇ ತಂದಿದ್ದೇನೆ. ಹೌದೇ? ಹಾಗಾದರೆ ನನ್ನ ವೀರಪುತ್ರ ಮೇಘನಾದ ರಾಮನನ್ನು ಜಯಿಸಿದನೆ, ಅವನನ್ನು ಸಂಹಾರ ಮಾಡಿದನೆ? ಇಲ್ಲ ಪ್ರಭು, ರಾಮನಿಗೆ ಅಂತ ಯಾವ ಪ್ರಸಂಗವೂ ಬರಲಿಲ್ಲ. ಅಂದರೆ ಲಕ್ಷ್ಮಣನ ಮೇಲೆ ವಿಜಯ ಸಾಧಿಸಿರಬೇಕು, ಅಥವಾ ಅವರ ಇನ್ಯಾವ ವೀರರನ್ನು ಅವನು ಸಂಹರಿಸಿದ? ಇಲ್ಲ ಪ್ರಭು, ಅದಾವುದೂ ನಡೆದಿಲ್ಲ. ಲಂಕಾ ದಹನ ಮಾಡಿದ, ನನಗೆ ಅಪಮಾನ ಮಾಡಿದ ಹನುಮಂತನನ್ನು ಸಂಹರಿಸಬೇಕು ಅಲ್ಲವೇ? ಇಲ್ಲ ಪ್ರಭು. ಎಲ್ಲವೋ ದೂತ, ನನ್ನ ಪುತ್ರನ ವಿಜಯದ ಸುದ್ದಿಯನ್ನು ಹೇಳುವನೆಂದೆಯಲ್ಲ, ಅವನು ಯಾರ ಮೇಲೆ ವಿಜಯ ಸಾಧಿಸಿದ? ಹೋಗಲಿ, ಸುಗ್ರೀವ, ಜಾಂಬವಂತ, ಅಂಗದ ಇವರುಗಳ ಮೇಲೆ ವಿಜಯ ಸಾಧಿಸಿದ್ದಾನೆ? ಇಲ್ಲ ಪ್ರಭು, ಆ ಯಾವ ವೀರರು ಸೋತಿಲ್ಲ. ಯಾರಿಗೂ ಸೋತಿಲ್ಲವೆಂದರೆ ಅವನು ಯಾರ ಮೇಲೆ ಗೆದ್ದ? ವಾನರ ಸೇನೆಯನ್ನು ಸೋಲಿಸಿದ ನಿಮ್ಮ ಪುತ್ರನ ಪರಾಕ್ರಮಕ್ಕೆ ಶತ್ರು ಸೈನ್ಯ ದಿಕ್ಕಾಪಾಲಾಗಿ ಓಡುತ್ತಿದೆ ಪ್ರಭು. ಸಾಕು, ಇದೊಂದು ಮಹಾಪರಾಕ್ರಮವೆಂದು ಹೇಳಲು ಬಂದೀಯ? ನಾಚಿಕೆಯಾಗುವುದಿಲ್ಲವೇ ನಿನಗೆ? ಇನ್ನೊಮ್ಮೆ ಇಂಥ ಕ್ಷುಲ್ಲಕ ವಿಷಯವನ್ನು ಹೇಳುವ ಬಂದರೆ ನಿನ್ನನ್ನೇ ಕೊಂದು ಬಿಡುತ್ತೇನೆ. ಹೋಗು, ಶತ್ರುಗಳಲ್ಲಿ ಯಾರಾದರೂ ಪ್ರಮುಖ ವೀರರು ಪರಾಭವ ಹೊಂದಿದರೆ ಅದನ್ನು ಬಂದು ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು. ಸುಲೋಚನಾ, ನೀನು ಕಣ್ಣೀರು ಹಾಕುತ್ತಿರುವೆ ಎಂದು ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅತ್ತೆಯವರೇ, ಯುದ್ಧ ಭೂಮಿಯಿಂದ ವಿಷಯವೇನಾದರೂ ತಿಳಿಯುತ್ತೆ? ನಿಮ್ಮ ಪುತ್ರ ಕ್ಷೇಮದಿಂದಿರುವರು ತಾನೆ? ನನಗೆ ತಿಳಿದ ಸುದ್ದಿಯ ಪ್ರಕಾರ ಇಲ್ಲಿಯವರೆಗೂ ಇಂದ್ರಜಿತುವು ಕ್ಷೇಮವಾಗಿದ್ದಾನೆ. ಅವನಿಂದಲೇ ವಾನರ ಸೈನ್ಯಕ್ಕೆ ಅಪಾರ ಹಾನಿ ಸಂಭವಿಸುತ್ತಿದೆಯಂತೆ. ಅಂದರೆ ಅವರು ಅಜೇಯರೆಂದು ಹೇಳಿದ್ದು ನಿಜವೇ? ಸುಲೋಚನಾ, ಇಲ್ಲಿಯವರೆಗಿನ ಎಲ್ಲಾ ಯುದ್ಧಗಳಲ್ಲೂ ವಿಜಯ ಸಾಧಿಸಿ ಇಂದ್ರಜಿತುವು ಅಜೇಯನಾಗಿದ್ದಾನೆ. ಆದರೆ ಎಂಥ ಅಜೇಯನಾದರೂ ಯಾವುದೋ ಒಂದು ದೋಷದಿಂದ ಕುಸಿದು ಬಿದ್ದು ಹೋದ ಹಲವು ಉದಾಹರಣೆಗಳಿವೆ. ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ ಕೂಡ ಎಷ್ಟೋ ವರಗಳನ್ನು ಪಡೆದಿದ್ದರಲ್ಲವೇ? ಯಾವ ದೇವರು ಎಂಥ ವರವು ಕೊಟ್ಟರು ವಿಧಿ ಸಂಕಲ್ಪದ ಮುಂದೆ ಎಲ್ಲರೂ ಸೋಲಲೇಬೇಕು. ಅಷ್ಟೇ ಅಲ್ಲ ಸುಲೋಚನಾ, ಅಧರ್ಮ, ಅಹಂಕಾರಗಳು ವಿನಾಶಕ್ಕೆ ದಾರಿ ಮಾಡುತ್ತವೆ. ನಿಷ್ಕಾರಣವಾಗಿ ಸಜ್ಜನರನ್ನು ಹಿಂಸಿಸುವವರಿಗೆ ಶುಭವಾಗುವುದು ಹೇಗೆ ಸಾಧ್ಯ? ಧರ್ಮದ ಶಾಪವೇ ಅವರನ್ನು ಕಾಡುತ್ತದೆ. ಅತ್ತೆಯವರೇ, ನನ್ನ ಪತಿಯು ಅಂತ ಶಾಪಗ್ರಸ್ತರಾಗಿರುವರೆ. ಅದರ ನಿವಾರಣೆಗಾಗಿ ನಾನು ನನ್ನ ಪ್ರಾಣವನ್ನು ಬೇಕಾದರೂ ಕೊಡುತ್ತೇನೆ. ಇಲ್ಲ ಮಗಳೇ, ಅದು ಸಾಧ್ಯವಿಲ್ಲ. ನಿನ್ನ ಪ್ರಾಣಾರ್ಪಣೆಯಿಂದ ಪಾಪ ಪರಿಹಾರವಾಗುವುದಿಲ್ಲ. ಅತ್ತೆಯವರೇ, ನನ್ನ ಪತಿಯು ಮಾಡಿರುವಂತ ಪಾಪ ಕಾರ್ಯವಾದರೂ ಏನು? ಸುಲೋಚನಾ, ನಿಮ್ಮ ಮಾವನವರು ತಮ್ಮ ದುಡುಕು ವರ್ತನೆಯಿಂದ ಹಲವು ಶಾಪಗಳನ್ನು ಪಡೆದಿದ್ದಾರೆ. ಆದರೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಮಹಾಪತಿವ್ರತೆಯಾದ ಆ ಸೀತೆಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿಟ್ಟಿರುವುದು ಮಹಾಪಾಪವಲ್ಲವೇ? ಅದಕ್ಕಿಂತ ಮಿಗಿಲಾದ ದೋಷ ಬೇರೆ ಏನಿದೆ? ಅವರ ದೋಷ ನನ್ನ ಪತಿಯನ್ನು ಕಾಡುತ್ತಿದೆಯೇ? ತಂದೆಗೆ ಬೆಂಬಲವಾಗಿ ನಿಂತ ಮೇಲೆ ಮಗನೂ ಆ ಪಾಪಗಳಿಗೆ ಭಾಗಿಯಾದಂತಲ್ಲವೇ? ಈಗ ನಮ್ಮ ಕರ್ತವ್ಯವೇನು ಅತ್ತೇವರೇ? ಸುಲೋಚನಾ, ನಾನು ಮೊದಲೇ ಹೇಳಿದಂತೆ ಪರಮೇಶ್ವರನಿಗೆ ಶರಣಾಗಿ ಪ್ರಾರ್ಥಿಸುವುದಷ್ಟೇ ನಮ್ಮ ಕರ್ತವ್ಯ. ನಾನು ಅದನ್ನೇ ಮಾಡುತ್ತಿದ್ದೇನೆ. ದೇವದೇವಿಯರಲ್ಲಿ ಪ್ರಾರ್ಥಿಸಿ
ನಮ್ಮನ್ನು ಕಾಪಾಡು ಎಂದು ಬೇಡಿಕೊಳ್ಳಬೇಕಷ್ಟೆ. ಅತ್ತೆಯವರೇ, ನಾನು ದೇವಿಯ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸಿ ಬರುತ್ತೇನೆ. ಹಾಗೆ ಮಾಡು ಮಗಳೇ. ನಿನ್ನ ಪ್ರಾರ್ಥನೆಯಿಂದ ನಿನ್ನ ಪತಿ ಸುಕ್ಷೇಮವಾಗಿ ಹಿಂದಿರುಗಿ ಬರಲಿ. ಅತ್ತೆಯವರೇ, ಆಶೀರ್ವದಿಸಿ. ಮಂಗಳವಾಗಲಿ. ಸಖಿ, ಮತ್ತೊಮ್ಮೆ ಸೀತೆಯನ್ನು ನೋಡಬೇಕೆಂದೆನಿಸಿದೆ. ಕಂಡವರು ಯಾರಾದರೂ
ಲಂಕೇಶ್ವರನಿಗೆ ಹೇಳಿದರೆ? ಯಾರು ಹೇಳುತ್ತಾರೆ? ನಡೆ ಹೋಗೋಣ, ಮತ್ತೊಮ್ಮೆ ಮರೆಯಲ್ಲಿ ನಿಂತು ನೋಡೋಣ. ಸೀತೆಯ ದುಃಖವನ್ನು ನಿವಾರಿಸುವ ಶಕ್ತಿ ನಮಗಿಲ್ಲ. ಸೀತೆಗೆ ಸಂಕಟ ಉಂಟು ಮಾಡಿದ ಕಾರಣದಿಂದಲೇ ಈ ಯುದ್ಧ ನಡೆಯುತ್ತಿದೆ. ಅದರ ಪರಿಣಾಮವಾಗಿ ಲಂಕೆಯ ಎಷ್ಟೋ ಜನ ತಾಯಂದಿರು, ಪತ್ನಿಯರು ಅದೇ ಬಗೆಯ ಸಂಕಟವನ್ನು ಅನುಭವಿಸುವ ಸ್ಥಿತಿ ಉಂಟಾಗಬಹುದೆಂದು ಭಯವಾಗುತ್ತಿದೆ. ಯುವರಾಣಿ, ರಣರಂಗದಲ್ಲಿ ನಿಮ್ಮ ಪತಿಗೂ ಇವಳ ಪತಿಗೂ ಯುದ್ಧ ನಡೆಯುತ್ತಿರುವಾಗ ನೀವು ಸೀತೆಯನ್ನು ಕಾಣುವುದು ಸರಿಯೇ? ಬರೀ ಕಾಣುವುದರಿಂದ ಯಾವ ಅನಾಹುತವೂ ನಡೆಯುವುದಿಲ್ಲ ಸಖಿ. ನೋಡು, ಅವಳನ್ನು ಎಷ್ಟು ಸಂಕಟದಿಂದ ಕುಳಿತಿದ್ದಾಳೆ. ಅವಳ ಅಪೂರ್ವ ಸೌಂದರ್ಯ ಮೋಡ ಮುಸುಕಿದ ಸೂರ್ಯಕಾಂತಿಯಂತೆ ಮಂಕಾಗಿದೆ. ನಿಮ್ಮ ಮಾತು ನಿಜ ಯುವರಾಣಿ. ಸೀತೆ, ನೀನು ನಿಜವಾಗಲೂ ಪತಿವ್ರತ ಶಿರೋಮಣಿ. ನಿನಗೆ ನನ್ನ ನಮಸ್ಕಾರ. ನಿನ್ನ ದುಃಖ ನನ್ನ ಪತಿಗೆ ಶಾಪವಾಗದಂತೆ ಅನುಗ್ರಹಿಸು. ಯುವರಾಣಿ, ಯುವರಾಣಿ, ನಿಮ್ಮ ವರ್ತನೆ ವಿಚಿತ್ರವಾಗಿದೆ. ಅಂದಿನಂತೆ ಇಂದೂ ಕೂಡ ನೀವು ಸೀತೆಯನ್ನು ಸುಮ್ಮನೆ ನೋಡಿ ಬಂದಿರಿ, ಅವಳ ಜೊತೆ ಮಾತನಾಡಲಿಲ್ಲ. ಏನು ಮಾತಾಡಲಿ? ಹೇಗೆ ಮಾತಾಡಲಿ? ಯಾವ ಮುಖವಿಟ್ಟುಕೊಂಡು ಅವಳ ಎದುರಿಗೆ ಹೋಗಲಿ? ಅವಳ ದುಃಖದ ನಿಟ್ಟುಸಿರು ನನ್ನ ಪತಿಯನ್ನು ಸುಡದಿದ್ದರೆ ಸಾಕು. ನಡೆ ಹೋಗೋಣ. ಜೊತೆ
ನಾವು ಮೊದಲೇ ನಿರೀಕ್ಷಿಸಿದಂತೆ ಆ ರಾವಣ ಯುದ್ಧ ಭೂಮಿಗೆ ಹೋಗಲಿಲ್ಲವೇ? ಇಲ್ಲ ಸೀತೆ, ರಾವಣ ಹೋಗಲಿಲ್ಲ. ತನ್ನಲ್ಲಿ ಇನ್ನೂ ಉಳಿದಿರುವ ವೀರರು ರಾಮ ಲಕ್ಷ್ಮಣರ ಬಾಣಗಳಿಗೆ ಆಹುತಿಯಾಗದ ಹೊರತು ರಾವಣ ರಣರಂಗಕ್ಕೆ ಹೋಗುವುದಿಲ್ಲವೆಂದು ಕಾಣುತ್ತದೆ. ಹೇಳಿ, ಪರಮ ಹೇಳಿ, ತಾನು ಮಾಡಿದ ಪಾಪ ಕಾರ್ಯಕ್ಕೆ ತಾನೇ ಪರಾಕ್ರಮದಿಂದ ಹೋರಾಡದೆ ತನ್ನ ಬಂಧು ಬಾಂಧವರು ಆಪ್ತರನ್ನೆಲ್ಲ ಬಲಿ ಕೊಡುತ್ತಿದ್ದಾನೆ. ಧರ್ಮದ ದಾರಿಯಲ್ಲಿ ನಡೆಯುವುದನ್ನು ಅರಿಯದ ಅವನಿಗೆ ಅಂಥ ಔದಾರ್ಯ ಎಲ್ಲಿಂದ ಬರುವುದು ಸೀತೆ? ತನ್ನ ಹಿತಕ್ಕಾಗಿ ಎಲ್ಲರನ್ನು ಬಲಿ ಕೊಡುವುದು ಅವನ ಗುರಿಯಾಗಿದೆ. ಒಂದೇ ಒಂದು ಸಲ ನನ್ನ ಸ್ವಾಮಿಗೆ ಎದುರಾದರೂ ಅವನು ಪಾರಾಗಿ ಬಿಟ್ಟ. ಹೌದು ಸೀತೆ, ಆಗಲೂ ಅವನು ನರವಾನರರ ಶೌರ್ಯ ಎಷ್ಟಿದ್ದೀತೆಂಬ ಉಪೇಕ್ಷೆಯಿಂದಲೇ ಯುದ್ಧ ಆರಂಭಿಸಿದ. ಕ್ಷಣ ಮಾತ್ರದಲ್ಲಿ ರಾಮ ಲಕ್ಷ್ಮಣರ ಸಮೇತ ವಾನರ ಸೈನ್ಯವನ್ನು ನಾಶ ಮಾಡಿಬಿಡುತ್ತೇನೆಂಬ ಅಹಂಕಾರದಲ್ಲಿದ್ದ. ಆದರೆ ಅವನ ಆ ಎಣೆಯಿಲ್ಲದ ಅಹಂಕಾರ ಕುಸಿದು ಹೋಗಲು ಬಹಳ ಸಮಯ ಬೇಕಾಗಲಿಲ್ಲ. ಬಹಳ ಬೇಗನೆ ರಾಮನ ಪೆಟ್ಟಿನಿಂದ ಅವನು ತತ್ತರಿಸಿ ಹೋದ. ಅವನ ಮುಂದೆ ತನ್ನ ಪರಾಕ್ರಮ ನಡೆಯುವುದಿಲ್ಲವೆಂಬ ಸತ್ಯ ಗೋಚರವಾಯಿತು.